ಚಿಕ್ಕ ಸಿಂಹ ಮತ್ತು ಬುದ್ಧಿವಂತ ಆನೆ. ಅರಣ್ಯದಲ್ಲಿ ಸಣ್ಣ ಸಿಂಹ ಶೇರು ಸಂತೋಷದಿಂದ ಆಟವಾಡುತ್ತಾ ಬದುಕುತ್ತಿತ್ತು. ಆದರೆ ಅದು ಸ್ವಲ್ಪ ಹಿಗ್ಗು ಹರಡು. ನಾನು ರಾಜನ ಮಗ. ನನ್ನಿಗೆ ಯಾರೇನೂ ಮಾಡಲಾಗದು ಎಂದು ಸುದ್ದಿನ ಮಾಡುತ್ತಿತ್ತು. ಎಲ್ಲಿ ಯಾರನ್ನಾದರೂ ನೋಡಿದರೂ ನೀನು ನನ್ನಿಗೆ ಮಾರ್ಗ ಬಿಟ್ಟು ಕೊಡಬೇಕಾ ಎಂದು ಗರ್ಜಿಸುತ್ತಿತ್ತು. ಎರಡನೇ ದಿನ ಒಂದು ಸುಂದರ ಬೆಳಿಗ್ಗೆ ಶೇರು ಬಿಸಿಲಿನಲ್ಲಿ ಓಡಾಡುತ್ತಾ ಹತ್ತಿರದ ಹಳ್ಳದ ಬಳಿ ತಲುಪಿತು. ಹಳ್ಳದ ನೀರು ತಂಪಾಗಿ ಹೊಳೆಯುತ್ತಿತ್ತು. ಕುಡಿಯಲು ಹೋದಾಗ ತನ್ನ ತೂಕ ತಡೆದುಕೊಳ್ಳಲಾರದೆ ಪಡುವಣ ಹಳ್ಳಕ್ಕೆ ಬಿದ್ದು ಬಿಟ್ಟಿತು. ಅದು ಮುಗಿಬಿದ್ದು ಎದೆಯಾಳದಿಂದ ಕೂಗಿತು, ಓ, ಯಾರಾದರೂ ನನ್ನನ್ನು ಉಳಿಸಿ. ಆದರೆ ಸಿಂಹನ ಗರ್ಜನೆ ಕೇಳಿದ ಪ್ರಾಣಿಗಳು ಭಯದಿಂದ ಅಡಗಿಕೊಂಡವು. ಯಾರೂ ಸಹಾಯಕ್ಕೆ ಬಾರದರು. ಆಗ ದೂರದಿಂದ ಬುದ್ಧಿವಂತ ಆನೆ ಬಬು ಬಂದು ಸಿಂಹನ ಸ್ಥಿತಿಯನ್ನು ಗಮನಿಸಿದಿತು. ಅದು ಹಠಾತ್ ದೂರ ನಿಂತು ಕೇಳಿತು, ಶೇರು, ನಿನ್ನ ಅಹಂಕಾರ ಎಲ್ಲಿಗೆ ಹೋಯಿತು ಈಗ? ಶೇರು ಅಳುತ್ತಾ ಕರೆದಿತು, ದಯವಿಟ್ಟು ರಕ್ಷಿಸು ಬಬು ಮಾವ. ಆನೆ ಬಬು ತನ್ನ ದಪ್ಪ ಬಲವಾದ ತುಂಡಿನಿಂದ ಹಳ್ಳಕ್ಕೆ ತಿರುಗಿ ಶೇರುಗೆ ಸಹಾಯ ಮಾಡಿತು. ಬಹಳ ಕಷ್ಟಪಟ್ಟು ಸಿಂಹವನ್ನು ಮೇಲೆ ಎತ್ತಿ ಸುರಕ್ಷಿತವಾಗಿ ಹೊರತಂದಿತು. ನಂತರ ಶೇರು ನಾಚಿಕೆಯಿಂದ ತಲೆ ತಗ್ಗಿಸಿ ಅದು ಬಬುಗೆ ಧನ್ಯವಾದ ಹೇಳಿ ತನ್ನ ಹಳೆಯ ಹಿಗ್ಗು ಹರಡುತನವನ್ನು ಬಿಟ್ಟು ಮುಂದಿನ ದಿನಗಳಿಂದ ಎಲ್ಲಾ ಪ್ರಾಣಿಗಳೊಂದಿಗೆ ಪ್ರೀತಿ, ಗೌರವ ಮತ್ತು ಸ್ನೇಹದಿಂದ ವರ್ತಿಸಲು ಆರಂಭಿಸಿತು. ಅರಣ್ಯದಲ್ಲಿ ಎಲ್ಲರೂ ಶೇರುನ ಹೊಸ ಬದಲಾಗಿರುವ ಸ್ವಭಾವವನ್ನು ಮೆಚ್ಚಿದರು. ಶೇರು ಕೂಡ ಹೊಸದಾಗಿ ಎಲ್ಲರಿಗಿಂತ ಹೆಚ್ಚು ಪ್ರಿಯವಾಗಿ ಬಿಟ್ಟಿತು. ಈ ಕಥೆಯ ನೀತಿ ಪಾಠ ಎಂದರೆ ಅಹಂಕಾರ ಸದಾ ಅಪಾಯಕ್ಕೆ ದಾರಿ ಮಾಡುತ್ತದೆ. ಬುದ್ಧಿವಂತಿಕೆ, ವಿನಯ ಹಾಗೂ ಪರಸ್ಪರ ಸಹಾಯವಿರುವಲ್ಲಿ ನಿಜವಾದ ಮಹತ್ವ ಇದೆ.